ನಾವು ಇವತ್ತು ನೋಡ್ತಾ ಇರೋದು ಮೂನ್ ನೈಟ್ ಎಪಿಸೋಡ್ 6. ನೀವಿನ್ನೂ ಹಿಂದಿನ ಎಪಿಸೋಡ್ಗಳನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಿಂದಿನ ಎಪಿಸೋಡ್ಗಳ ಪ್ಲೇ ಲಿಸ್ಟ್ ಮಾಡಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಹಿಂದಿನ ಎಪಿಸೋಡ್ಗಳನ್ನೆಲ್ಲ ನೋಡಬಹುದು. ಈ ಎಪಿಸೋಡ್ ನಲ್ಲಿ ಬರುವಂತ ಕನ್ಫ್ಯೂಷನ್ ಗಳನ್ನೆಲ್ಲ ಕೊನೆಯಲ್ಲಿ ಕ್ಲಿಯರ್ ಮಾಡಿದೀನಿ. ಸೊ ಕೊನೆವರೆಗೂ ನೋಡ್ತಾ ಹೋಗಿ. ಸರಿ, ಈಗ ಮೂನ್ ನೈಟ್ ನ ಮೇನ್ ಸ್ಟೋರಿ ಕಡೆ ಹೋಗೋಣ. ಎಪಿಸೋಡ್ ನ ಮೊದಲ ಸೀನ್ ನಲ್ಲಿ ಒಂದು ಹುಡುಗ ಕಾಪಾಡಿ ಅಂತ ಕಿರ್ಚಾಡ್ತಿರೋದು ಕೇಳಿಸುತ್ತೆ. ನಂತರ ಒಂದು ಮಹಿಳೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಾಳೆ. ಇಲ್ಲಿಂದ ಸೀನ್ ಅಸೈಲಮ್ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಡಾಕ್ಟರ್ ಆಲ್ತಾರ್ ಮಾರ್ಕ್ಗೆ ಹೇಳ್ತಾರೆ, ಇದನ್ನೆಲ್ಲ ನಿನ್ಗೆ ಯಾರು ಬೇಕು ಅಂತ ಮಾಡ್ತಿಲ್ಲ, ಈ ತರ ಪರಿಸ್ಥಿತಿನ ನೀನೇ ತಂದ್ಕೊಳ್ತಿರೋದು. ನೀನು ವಾಸ್ತವವಾಗಿ ಏನ್ ನಡೀತಿದ್ಯೋ ಅದನ್ನ ನಂಬ್ತೀಯೋ ಇಲ್ಲ ನಿನ್ನ ಕಲ್ಪನೆಯನ್ನೇ ನಂಬ್ತೀಯೋ ನಿನ್ಗೆ ಬಿಟ್ಟಿತ್ತು ಅಂತ ಹೇಳಿ ನೀನ್ ನನಗೆ ಒಂದು ಮಗು ಬಗ್ಗೆ ಹೇಳ್ತಿದ್ದೆ ಅಲ್ವಾ, ಕಂಟಿನ್ಯೂ ಮಾಡು ಅಂದಾಗ ಮಾರ್ಕುಗೆ ಏನೋ ಸರಿ ಇಲ್ಲ ಅನ್ಸಿ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಟೇಬಲ್ ಮೇಲಿದ್ದ ಒಂದು ವಸ್ತುನ ತಗೊಂಡು ಅವನ ಮೇಲೆ ಅವನೇ ಅಟ್ಯಾಕ್ ಮಾಡ್ಕೊಳ್ಳೋಕೆ ನೋಡಿದಾಗ ಅಲ್ಲಿಗೆ ಹಾಸ್ಪಿಟಲ್ ಅವರು ಬಂದು ಅವನಿಗೆ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಮತ್ತೆ ಸೀನ್ 4th ಎಪಿಸೋಡ್ ಎಲ್ಲಿಗೆ ನಿಂತಿತ್ತೋ ಅಲ್ಲಿಗೆ ಶಿಸ್ತಾಗುತ್ತೆ. ಮಾರ್ಕ್ ಹಾಗೂ ಸ್ಟೀವನ್ ಟ್ವೆರೆಟ್ ನ ನೋಡಿ ಹೆಸರುಕೊಳ್ತಿರ್ಬೇಕಾದ್ರೆ ಟ್ವೆರೆಟ್ ಹೇಳುತ್ತೆ, ನರಕದ ಲೋಕಕ್ಕೆ ನಿಮ್ಗೆ ಸ್ವಾಗತ. ಸತ್ತ ನಂತರ ನೀವಿನ್ನೂ ಕಲ್ಪನೆಯ ಲೋಕದಲ್ಲೇ ಇದ್ದೀರಾ, ಇಲ್ಲಿಂದ ನಿಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗ್ತೀನಿ ಎಂದಾಗ ಸ್ಟೀವನ್ ಹೇಳ್ತಾನೆ, ಆದ್ರೆ ನಾವೀಗ ನಮ್ಮ ಕಲ್ಪನೆಯ ಲೋಕದಲ್ಲಿದ್ದೀವಿ, ಹಾಗಾದ್ರೆ ಯಾಕೆ ನಮ್ಮ ಕಲ್ಪನೆಯ ಲೋಕ ಹುಚ್ಚಾಸ್ಪತ್ರೆ ಈ ರೀತಿ ಕಾಣ್ತಿದೆ ಅಂದಾಗ ಅವರಿಗೆ ಗೊತ್ತಾಗುತ್ತೆ ಅವರಿಬ್ರು ಮೆಂಟಲ್ ಇಲ್ನೆಸ್ ಆದ ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ನಿಂದ ಬಳಲುತ್ತಿದ್ದಾರೆ ಅಂತ. ಆದ್ರಿಂದನೇ ಅವರ ಕಲ್ಪನೆಯ ಲೋಕ ಹುಚ್ಚಾಸ್ಪತ್ರೆ ಈ ರೀತಿ ಕಾಣ್ತಿರೋದು. ಆದ್ರೂ ಕೂಡ ಮಾರ್ಕುಗೆ ಅವನು ಸತ್ತಿದ್ದಾನೆ ಅಂತ ನಂಬಿಕೆನೇ ಅಲ್ಲದೆ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಡೋರ್ ಅನ್ನ ಓಪನ್ ಮಾಡ್ತಾನೆ. ಆಗ ಸ್ಟೀವನ್ ಹಾಗೂ ಮಾರ್ಕ್ಗೆ ಗೊತ್ತಾಗುತ್ತೆ ಅವರು ಒಂದು ಬೋಟ್ ಇಂದ ನರಕದಲ್ಲೇ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ. ಅಂದ್ರೆ ಅವರ ಕಲ್ಪನೆಯ ಲೋಕ ಇರೋದು ಆ ಬೋಟ್ ನಲ್ಲೇನೆ. ಟ್ವೆರೆಟ್ ಮಾರ್ಕ್ ಹಾಗೂ ಸ್ಟೀವನ್ ಹೃದಯವನ್ನು ತಗೊಂಡು ಫೆದರ್ ಆಫ್ ಟ್ರೂತ್ ನ ಜೊತೆ ತೂಗೋದಕ್ಕೆ ಶುರು ಮಾಡುತ್ತೆ. ಫೆದರ್ ಆಫ್ ಟ್ರೂತ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ. ಫೆದರ್ ಆಫ್ ಟ್ರೂತ್ ಅಂದ್ರೆ ಸತ್ಯಕ್ಕೆ ಪ್ರತೀಕವಾಗಿರೋ ಒಂದು ಪಕ್ಷಿಯ ಪುಕ್ಕ ಅಂತ. ಈಜಿಪ್ಟ್ ಮೈಥಾಲಜಿಯಲ್ಲಿ ಫೆದರ್ ಆಫ್ ಟ್ರೂತ್ ತುಂಬಾ ಪವಿತ್ರವಾದ ವಸ್ತು. ಇವರಿಬ್ಬರ ಹೃದಯ ಫೆದರ್ ಆಫ್ ಟ್ರೂತ್ ನ ತೂಕಕ್ಕೆ ಸಮ ಅಂದ್ರೆ ಇವರನ್ನ ಸ್ವರ್ಗಕ್ಕೆ ಕಳಿಸ್ತಾರೆ. ಒಂದು ವೇಳೆ ಸಮ ಆಗ್ಲಿಲ್ಲ ಅಂದ್ರೆ ಇವರನ್ನ ಇಲ್ಲೇ ಈ ಮರಳುಗಾಡಿನಲ್ಲೇ ಹಾಕ್ತಾರೆ. ಆಗ ಇವರ ಆತ್ಮ ಕಲ್ಲಿನ ಮೋಸ್ತಿಯಾಗಿ ಬದಲಾಗಿ ಇವರ ಆತ್ಮ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ. ಆದ್ರೆ ಇವರಿಬ್ಬರ ಹೃದಯಗಳು ಸಮ ಆಗದೆ ನಿರಂತರವಾಗಿ ಹಾಗೆ ಜೋರಾಗಿ ತೂಗ್ತಾನೆ ಇರುತ್ತೆ. ಆಗ ಟ್ವೆರೆಟ್ ಹೇಳುತ್ತೆ, ನೀವು ಒಬ್ಬರಿಂದ ಇನ್ನೊಬ್ಬರಿಗೆ ಯಾವುದೋ ವಿಷಯವನ್ನ ಮುಚ್ಚಿಡ್ತಿದ್ದೀರಾ, ಆದ್ರಿಂದನೇ ಹೀಗೆ ಆಗ್ತಿರೋದು ಅಂತ ಹೇಳಿ ನೀವೊಬ್ಬರು ಒಂದು ಕೆಲಸ ಮಾಡಿ, ಈ ಬೋಟ್ ಅಲ್ಲಿ ನಿಮ್ಮ ಎಲ್ಲಾ ನೆನಪುಗಳಿವೆ, ಅದನ್ನ ನೀವಿಬ್ಬರು ನೋಡಿ. ನಿಮಗೇನಾದ್ರೂ ನೀವು ತಪ್ಪು ಮಾಡಿದ್ದೀರಾ ಅಂದ್ರೆ ಒಬ್ಬರನ್ನೊಬ್ಬರು ಕ್ಷಮೆ ಕಳ್ಕೊಳ್ಳಿ, ಆಗ ನಿಮ್ಮ ಮನಸ್ಸು ಹಗುರ ಆಗಿ ನಿಮ್ಮ ಹೃದಯಗಳು ಫೆದರ್ ಆಫ್ ಟ್ರೂತ್ಗೆ ಸಮ ಆಗುತ್ತೆ ಅಂದಾಗ ಇವರಿಬ್ಬರು ಬೋಟ್ ನ ಒಳಗೆ ಹೋಗಿ ತಮ್ಮ ಹಳೆ ನೆನಪುಗಳನ್ನೆಲ್ಲ ನೋಡೋಕೆ ಶುರು ಮಾಡ್ತಾರೆ. ಇಲ್ಲಿ ನಾವು ಮೂನ್ ನೈಟ್ ಜಾಕಲ್ಗೆ ಹೊಡಿತಿರೋದನ್ನು ಕೂಡ ನೋಡ್ಬೋದು. ಹಾಗೆ ಮಿಸ್ಟರ್ ನೈಟ್ ಕಾನ್ಸ್ಟರ್ ಜೊತೆ ಸೇರ್ಕೊಂಡು ಆಕಾಶವನ್ನ ಚೇಂಜ್ ಮಾಡ್ತಿರೋದನ್ನು ಕೂಡ ನೋಡ್ಬೋದು. ನಂತರ ಇವರಿಬ್ರು ಒಂದು ರೂಮ್ ನ ಒಳಗಡೆ ಹೋದಾಗ ಅಲ್ಲಿ ಮಾರ್ಕ್ ಸ್ಪೆಕ್ಟರ್ ಕೊಂದಿದ್ದ ಎಲ್ಲಾ ವ್ಯಕ್ತಿಗಳು ಇರ್ತಾರೆ. ಆಗ ಸ್ಟೀವನ್, ನಿಜವಾಗ್ಲೂ ನಿನ್ನ ಜೀವನದಲ್ಲಿ ಇಷ್ಟು ಜನರನ್ನ ಸಾಯಿಸಿದ್ದೀಯಾ ಅಂದಾಗ ಮಾರ್ಕ್ ಹೇಳ್ತಾನೆ, ಇವರೆಲ್ಲ ಕೆಟ್ಟ ಕೆಲಸ ಮಾಡಿದ್ದವರು, ಕಾನ್ಶಿ ಇವರಿಗೆಲ್ಲ ಶಿಕ್ಷೆ ಕೊಟ್ಟಿರೋದು, ನಾನು ಯಾವತ್ತೂ ಒಳ್ಳೆಯವರನ್ನ ಕೊಲ್ಲೋದಿಲ್ಲ, ಹಾಗೆ ಅವರಿಗೆ ನೋವು ಕೂಡ ಮಾಡೋದಿಲ್ಲ ಅಂತಾನೆ. ಅದೇ ಜಾಗದಲ್ಲಿ ಅವರಿಗೊಬ್ಬ ಹುಡುಗ ಕಾಣ್ತಾನೆ. ಸ್ಟೀವನ್ ಆ ಹುಡುಗನನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾಗ ಮಾರ್ಕ್ ಬೇಡ ಅಂತ ತಡಿತಿರ್ತಾನೆ. ಆದ್ರೂ ಕೂಡ ಸ್ಟೀವನ್ ಆ ಹುಡುಗನನ್ನ ಫಾಲೋ ಮಾಡ್ಕೊಂಡು ಒಂದು ಡೋರ್ ನ ಮೂಲಕ ಮಾರ್ಕ್ ನ ಚೈಲ್ಡ್ಹುಡ್ ಡೇಸ್ಗೆ ಬರ್ತಾನೆ. ಅಲ್ಲಿ ಸ್ಟೀವನ್ ಹಾಗೂ ಮಾರ್ಕ್ ನ ತಂದೆ ತಾಯಿ ಕೂಡ ಇರ್ತಾರೆ. ಇಲ್ಲಿ ಒಂದು ವಿಷಯನ ಮಾತ್ರ ನಿಮ್ ತಲೆಯಲ್ಲಿ ಚೆನ್ನಾಗಿ ಇಟ್ಕೋಬಿಡಿ, ಅದೇನಂದ್ರೆ ಮಾರ್ಕ್ ಹಾಗೂ ಸ್ಟೀವನ್ ಇಬ್ರು ಒಬ್ರೆ, ಅದು ಪರ್ಸನಾಲಿಟಿಗಳು ಬೇರೆ. ಅಲ್ಲಿ ಸ್ಟೀವನ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ, ಅದೇನಂದ್ರೆ ಸ್ಟೀವನ್ ಹಾಗೂ ಮಾರ್ಕ್ಗೆ ಒಬ್ಬ ತಮ್ಮ ಕೂಡ ಇದ್ದ, ಅವನ ಹೆಸರು ರೋರೋ ಅಂತ. ಹೀಗೆ ಒಂದು ದಿನ ಮಾರ್ಕ್ ಹಾಗೂ ರೋರೋ ಆಟವಾಡೋದಕ್ಕೆ ಒಂದು ಗುಹೆ ಒಳಗೆ ಹೋಗ್ತಾರೆ. ಸ್ಟೀವನ್ ಕೂಡ ಇದನ್ನೆಲ್ಲ ನೋಡ್ಕೊಂಡು ಅವರ ಹಿಂದೆನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ. ಆ ಗುಹೆ ಒಳಗೆ ಮಾರ್ಕ್ ಹಾಗೂ ರೋರೋ ಆಟವಾಡ್ತಿರ್ಬೇಕಾದ್ರೆ ರೋರೋ ಅಲ್ಲೇ ಸಿಕ್ಕಿ ಅವನು ಸತ್ತು ಹೋಗ್ತಾನೆ. ನಂತರದ ಸೀನ್ನಲ್ಲಿ ಮಾರ್ಕ್ ಸ್ಟೀವನ್ ಹುಡ್ಕೊಂಡು ಮತ್ತೊಂದು ಡೋರ್ ನ ಮೂಲಕ ಬರ್ತಾನೆ. ಅಲ್ಲಿ ಮಾರ್ಕ್ ನ ತಾಯಿ ರೋರೋ ಸತ್ತೋಗಿರೋದ್ರಿಂದ ತುಂಬಾ ಅಳ್ತಿರ್ತಾಳೆ. ಮಾರ್ಕ್ ನ ತಾಯಿ ರೋರೋ ಸತ್ತಿರೋದಕ್ಕೆ ಮಾರ್ಕೆ ಕಾರಣ ಅಂತ ಅವನ ಮೇಲೆ ಕೂಗಾಡ್ತಿರ್ತಾಳೆ. ನಂತರ ಸ್ಟೀವನ್ ಮತ್ತೊಂದು ಫ್ಲೋರ್ಗೆ ಹೋದಾಗ ಅಲ್ಲಿ ಸ್ವಲ್ಪ ವರ್ಷಗಳ ಮುಂದಿನ ಸೀನನ್ನ ತೋರಿಸ್ತಾರೆ. ಆ ಸಮಯದಲ್ಲಿ ಮಾರ್ಕ್ ನ ಬರ್ತ್ಡೇ ನಡೀತಿರುತ್ತೆ. ಮಾರ್ಕ್ ನ ತಾಯಿ ರೋರೋ ಸತ್ತಿರೋದಕ್ಕೆ ಮಾರ್ಕೆ ಕಾರಣ ಅಂತ ಇನ್ನೂ ಕೂಡ ಬೈತಾನೆ ಇರ್ತಾಳೆ. ವಯಸ್ಸಿನ ಮಾರ್ಕ್ ಅದೇ ಕೋಪದಲ್ಲಿ ರೂಮ್ಗೆ ಹೋಗಿ ಬಾಗಿಲನ್ನ ಹಾಕೋಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ನಂತರ ಮನೆ ಬಿಟ್ಟು ಹೋಗ್ತಿರೋ ಟೀನೇಜ್ ಮಾರ್ಕ್ ಅನ್ನ ನೋಡಬಹುದು. ಅವನ ಅಮ್ಮನ ಟಾರ್ಚರ್ ನಿಂದ ಅವನ ಮನೆ ಬಿಟ್ಟು ಹೋಗ್ತಿರ್ತಾನೆ. ಅವನ ತಂದೆ ಬೇಡ ಅಂತ ತಡಿತಿರ್ತಾರೆ. ಮತ್ತೊಂದು ಫ್ಲಾಶ್ ಬ್ಯಾಕ್ಗೆ ಸೀನ್ ಶಿಫ್ಟ್ ಆಗುತ್ತೆ. ಆ ಸಮಯದಲ್ಲಿ ಮಾರ್ಕ್ ಒಂದು ಈಜಿಪ್ಟ್ ಕಮಾಂಡರ್ ಆದ ಬುಷ್ಮ್ಯಾನ್ ಎಂಬುವನ ಟೀಮ್ನ ಜೊತೆ ಒಂದು ಅಮೂಲ್ಯವಾದ ವಸ್ತುಗಾಗಿ ಭೂಮಿಯನ್ನ ಅಗಿಬೇಕಾದ್ರೆ ಅವರ ಮೇಲೆ ಒಂದು ಗುಂಡಾಗಳ ಟೀಮ್ ಫೈರಿಂಗ್ ಮಾಡಿ ಬಿಟ್ಟಿರುತ್ತೆ. ಇದರಲ್ಲಿ ಲೈಲಾ ತಂದೆಯಾದ ಅಬ್ದುಲ್ಲಾ ಎಲ್ ಫೈಲಿ ಕೂಡ ಸತ್ತು ಹೋಗಿರ್ತಾನೆ. ಸ್ಟೀವನ್ ಕೇಳ್ತಾನೆ, ಮಾರ್ಕ್ ಇವರೆಲ್ಲ ಸತ್ತೇ ಹೋಗಿದ್ದಾರೆ ಅಂದ್ರೆ ನಿನ್ನ ಕತೆ ಏನಾಗಿರ್ಬೋದು ಅಂದಾಗ ತುಂಬಾ ಕಷ್ಟಪಟ್ಟು ಒಂದು ದೇವಾಲಯದ ಒಳಗಡೆ ಹೋಗ್ತಿರೋ ಮಾರ್ಕ್ ಅಂತಾನೆ. ಅಲ್ಲಿ ಒಂದು ಮೂರ್ತಿ ಕೂಡ ಇರುತ್ತೆ, ಅದು ಬೇರೆ ಯಾರ್ದು ಅಲ್ಲ, ಅದು ಕಾನ್ಸೆವಿನ ಮೂರ್ತಿ ಆಗಿರುತ್ತೆ. ಮಾರ್ಕ್ಗೆ ಅವನ ಜೀವನ ಸಾಕಾಗಿ ಇನ್ನೇನು ಶೂಟ್ ಮಾಡ್ಕೊಂಡು ಸಾಯ್ಬೇಕು ಅನ್ನೋಷ್ಟರಲ್ಲಿ ಹಿಂದೆಯಿಂದ ಒಂದು ವಾಯ್ಸ್ ಬರುತ್ತೆ,
ಇಷ್ಟೇ ನಿನ್ನ ಜೀವನದ ಬೆಲೆ, ಇಷ್ಟು ಬೇಗ ನಿನ್ನ ಸೋಲನ್ನು ಒಪ್ಕೊಳ್ತೀಯ ಅಂತ. ಆ ವಾಯ್ಸ್ ಕಾನ್ಶಿಯಸ್ ಆಗಿರುತ್ತೆ. ನಂತರ ಕಾನ್ಶಿಯಸ್ ಹೇಳುತ್ತೆ, ನಿನ್ನನ್ನು ನಾನು ಕಾಪಾಡ್ತೀನಿ, ಮರುಜನ್ಮ ಕೊಡ್ತೀನಿ. ಆದ್ರೆ ನನಗೆ ಒಂದು ಮಾತನ್ನ ಕೊಡ್ಬೇಕು. ರಾತ್ರಿಯ ಸಮಯದಲ್ಲಿ ಒಳ್ಳೆಯ ಜನರಿಗೆ ಕಷ್ಟ ಕೊಡುವವರನ್ನ, ಹಾಗೆ ಅವರ ಮೇಲೆ ದಬ್ಬಾಳಿಕೆ ಮಾಡುವವರನ್ನ ಕೊಂದು ಹಾಕ್ಬೇಕು. ಇದಕ್ಕೆ ಒಪ್ಪದಾದ್ರೆ ನಾನು ನಿನಗೆ ಮರುಜನ್ಮ ಕೊಡ್ತೀನಿ ಅಂದಾಗ ಮಾರ್ಕ್ ಹತ್ರ ಬೇರೆ ದಾರಿ ಇಲ್ಲದೆ ಅದಕ್ಕೆ ಒಪ್ಕೊಳ್ತಾನೆ. ಮಾರ್ಕ್ ಇದಕ್ಕೆ ಒಪ್ಕೊಳ್ತಿದ್ದಂಗೆನೆ ಕಾನ್ಸ್ಯೂ ಮಾರ್ಕ್ಗೆ ಮೂನ್ ನೈಟ್ ಪವರ್ಸ್ ಅನ್ನ ಕೊಡುತ್ತೆ. ಈಗ ಮಾರ್ಕ್ ಕಾನ್ಸ್ಯೂವಿನ ಒಬ್ಬ ಯೋಧ. ನಂತರ ಸೀನ್ ಡಾಕ್ಟರ್ ಆರ್ಥರ್ನ ಬಳಿ ಶಿಫ್ಟ್ ಆಗುತ್ತೆ. ಈ ಸಲ ಆರ್ಥರ್ನ ಮುಂದೆ ಇದ್ದದ್ದು ಸ್ಟೀವನ್. ಆಗ ಆರ್ಥರ್ ಸ್ಟೀವನ್ಗೆ ನಿನ್ನ ನೋಡಿ ತುಂಬಾ ದಿನ ಆಗಿತ್ತು ಅಂತಾನೆ. ಆರ್ಥರ್ನ ನೋಡಿದ ಸ್ಟೀವನ್ ಹೇಳ್ತಾನೆ, ನೀನೇ ಅಲ್ವಾ ಆರ್ಥರ್ ನನಗೆ ಶೂಟ್ ಮಾಡಿದ್ದು ಅಂದಾಗ ಆಗ ಆರ್ಥರ್ ಮಾರ್ಕ್ಗೆ ಹೇಳಿದ ಮಾತನ್ನೇ ಸ್ಟೀವನ್ಗೂ ಕೂಡ ಹೇಳ್ತಾನೆ. ಅದೇನಂದ್ರೆ, ನೀನು ಕಲ್ಪನೆಯ ಲೋಕದಲ್ಲಿ ಇರ್ತೀಯೋ ಇಲ್ಲ ವಾಸ್ತವಕ್ಕೆ ಬರ್ತೀಯೋ ಅಂತ. ಮತ್ತೆ ಸೀನ್ ಫ್ಲಾಶ್ ಬ್ಯಾಕ್ಗೆ ಶಿಫ್ಟ್ ಆಗುತ್ತೆ. ಆಗ್ಲೇ ಮಾರ್ಕ್ ಚಿಕ್ಕವನಾಗಿದ್ದಾಗ ಕೋಪ ಮಾಡ್ಕೊಂಡು ರೂಮ್ಗೆ ಹೋಗಿ ಬಾಕ್ಲಾಕೊಂಡಿರ್ತಾನಲ್ಲ, ಅಲ್ಲಿಂದಾನೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು, ಮಾರ್ಕ್ನ ಅಮ್ಮ ಅವನಿಗೆ ಹೊಡಿತಾರೆ ಅನ್ನೋ ಭಯದಿಂದಾನೆ ಅದರಿಂದ ತಪ್ಪಿಸ್ಕೊಳ್ಳೋಕೆನೆ ಮಾರ್ಕ್ ಸ್ಟೀವನ್ ಗ್ರಾಂಟ್ ಎಂಬ ಕ್ಯಾರೆಕ್ಟರ್ ಅನ್ನ ತನ್ನೊಳಗಡೆ ಬಿಲ್ಡ್ ಮಾಡ್ಕೋತಾನೆ. ಅಲ್ಲಿ ಒಂದು ಪೋಸ್ಟರ್ ಕೂಡ ಇರುತ್ತೆ. ಅದರಲ್ಲಿ ಬರ್ದಿರುತ್ತೆ, ಡೋಂಟ್ ಫಿಯರ್ ವೆನ್ ಸ್ಟೀವನ್ ಗ್ರಾಂಟ್ ಇಸ್ ಹಿಯರ್ ಅಂತ. ನಂತರ ಅಲ್ಲಿಗೆ ಮಾರ್ಕ್ನ ತಾಯಿ ಬಂದು ಸ್ಟೀವನ್ ಗ್ರಾಂಟ್ಗೆ ಬೆಲ್ಟ್ ತಗೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಅವರಿಬ್ಬರು ರೂಮಿಂದ ಹೊರಗಡೆ ಬರ್ತಾರೆ. ಸ್ಟೀವನ್ ಮಾರ್ಕ್ನ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ. ಯಾಕೆಂದ್ರೆ ಸ್ಟೀವನ್ ಗ್ರಾಂಟ್ ಎಂಬ ಪರ್ಸನಾಲಿಟಿನೇ ಒರಿಜಿನಲ್ ಪರ್ಸನಾಲಿಟಿ ಅಂತ ಅವನು ಅನ್ಕೊಂಡಿರ್ತಾನೆ. ಆದ್ರೆ ಇಲ್ಲಾಗಿದ್ದು ಕಂಪ್ಲೀಟ್ ಆಗಿ ಆಪೋಸಿಟ್. ಮಾರ್ಕ್ ಎಂಬ ಪರ್ಸನಾಲಿಟಿ ಒರಿಜಿನಲ್ ಪರ್ಸನಾಲಿಟಿ ಆಗಿರುತ್ತೆ. ನಂತರ ಸ್ಟೀವನ್ಗೆ ಅವನಮ್ಮ ಸತ್ತು ಹೋಗಿದ್ದಾಳೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸ್ಟೀವನ್ ಗ್ರಾಂಟ್ ಎಂಬ ಪರ್ಸನಾಲಿಟಿ ಮಾರ್ಕ್ ಸೃಷ್ಟಿ ಮಾಡಿರುವ ಒಂದು ಕ್ಯಾರೆಕ್ಟರ್ ಅಷ್ಟೇ. ಅಂದ್ರೆ ಸ್ಟೀವನ್ ಮಾರ್ಕ್ನ ಒಂದು ಕಲ್ಪನೆ. ಇಲ್ಲಿ ಸ್ಟೀವನ್ಗೆ ಅವನ ತಾಯಿ ಸತ್ತೋಗಿರೋ ವಿಷಯ ಕೂಡ ಗೊತ್ತಾಗುತ್ತೆ. ನಂತರ ಮತ್ತೊಂದು ಫ್ಲಾಶ್ ಬ್ಯಾಕ್ಗೆ ಸೀನ್ ಶಿಫ್ಟ್ ಆಗುತ್ತೆ. ಅದರಲ್ಲಿ ತೋರಿಸ್ತಾರೆ, ಮಾರ್ಕ್ ಅವನ ತಂದೆ ತಾಯಿಯ ಮನೆಯ ಮುಂದೆ ನಿಂತಿರ್ತಾನೆ. ಆಗ ಮಾರ್ಕ್ನ ತಂದೆ ಅವನ ತಾಯಿಯ ಫಿನರಲ್ಗೆ ಬಾ ಅಂತ ಕರೀತಾನೆ. ಆದ್ರೂ ಕೂಡ ಅವನು ಹೋಗೋದಿಲ್ಲ. ಅಲ್ಲಿಂದ ಹತ್ಕೊಂಡೆ ಮಾರ್ಕ್ ಮುಂದೆ ಬರ್ತಾನೆ. ಆದ್ರೆ ಅವನಿಗೆ ಹೆಚ್ಚು ನೋವನ್ನ ತಡೆದುಕೊಳ್ಳೋಕೆ ಆಗೋದಿಲ್ಲ. ಆದ್ರಿಂದ ಅವನ ಬಾಡಿ ಕಂಟ್ರೋಲ್ ಸ್ಟೀವನ್ಗೆ ಕೊಟ್ಬಿಡ್ತಾನೆ. ಇಲ್ಲಿಂದಾನೆ ಸ್ಟೀವನ್ ಹಾಗೂ ಮಾರ್ಕ್ನ ಜೀವನ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗಿದ್ದು. ಬಾಡಿ ಕಂಟ್ರೋಲ್ ಸ್ಟೀವನ್ಗೆ ಸಿಕ್ಕಿದ ತಕ್ಷಣ ಅವ್ರಿಗೆ ಏನು ಕೂಡ ನೆನಪೇ ಇರೋದಿಲ್ಲ. ಸ್ಟೀವನ್ ಹುಚ್ಚನ ರೀತಿ ಯಾವುದೇ ಕಾಲ್ ಬರ್ದೇ ಇದ್ರು ಅವನ ಅಮ್ಮನ ಜೊತೆ ಮಾತಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇದನ್ನ ನೋಡಿದ ಮಾರ್ಕ್ ತುಂಬಾ ದುಃಖ ಪಡ್ತಾನೆ. ಯಾಕಂದ್ರೆ ಅವನ ತಮ್ಮನ ಹಾಗೂ ಅವನ ತಾಯಿಯ ಸಾವಿಗೆ ಅವನೇ ಕಾರಣ ಆಗಿದ್ದ ಅಂತ. ನಾನು ನನ್ನ ತಮ್ಮನನ್ನ ಆ ಗುಹೆಗೆ ಕರ್ಕೊಂಡು ಹೋಗ್ಬಾರ್ದಿತ್ತು ಅಂತ ಮಾರ್ಕ್ ತುಂಬಾ ದುಃಖ ಪಡ್ತಿದ್ದಾಗ ಸ್ಟೀವನ್ ಹೇಳ್ತಾನೆ, ಮಾರ್ಕ್ ಆ ವಯಸ್ಸಿನಲ್ಲಿ ನೀನು ಕೂಡ ಚಿಕ್ಕವನೇ, ನಿನಗೂ ಕೂಡ ಏನು ಅರ್ಥ ಆಗ್ತಿರೋದಿಲ್ಲ, ನೀನು ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡ ಅಂದಾಗ ಮಾರ್ಕ್ ಕೂಡ ಅಸಮಾಧಾನ ಆಗ್ತಾನೆ. ನಂತರ ಇವರು ಟ್ವೆರೆಕ್ಟ್ ಇದ್ದ ನರಕದ ಬೋಟ್ಗೆ ಮತ್ತೆ ಹೋಗ್ತಾರೆ. ಅವರು ನರಕದ ಬೋಟ್ಗೆ ಹೋದಾಗ ಗೊತ್ತಾಗುತ್ತೆ, ಜನರನ್ನ ಅವ್ರ ಆಯಸ್ಸು ಮುಗಿಯಕ್ಕಿಂತ ಮುಂಚೆನೆ ಸಾಯಿಸಿ ನರಕಕ್ಕೆ ಕಳಿಸ್ತಿದ್ದಾರೆ ಅಂತ. ಈ ರೀತಿ ಜನರನ್ನೆಲ್ಲ ಸಾಯಿಸ್ತಿರೋದು ಬೇರೆ ಯಾರು ಅಲ್ಲ, ಆರ್ಥರ್ ಹ್ಯಾರೋ ಹಾಗೂ ಆಮಿಡ್ ದೇವತೆ. ಈ ಕಡೆ ಬೋಟ್ ಅಲ್ಲಿ ಸ್ಟೀವನ್ ಹಾಗೂ ಮಾರ್ಕ್ ಅವರ ಎಲ್ಲಾ ನೆನಪುಗಳನ್ನು ನೋಡಿ ತಪ್ಪಿದ್ದದನ್ನ ಕ್ಷಮೆ ಕೇಳಿದ್ರು ಕೂಡ ಅವರ ಹೃದಯಗಳು ಫೆದರ್ ಆಫ್ ಟ್ರೂತ್ಗೆ ಸಮ ಆಗ್ತಿರೋದಿಲ್ಲ. ಆಗ ಟ್ವೆರೆಟ್ ಹೇಳುತ್ತೆ, ನರಕದ ಬಾಗಿಲುವರೆಗೂ ಹೋಗೋಷ್ಟರಲ್ಲಿ ನಿಮ್ಮ ಹಾರ್ಟ್ಗಳು ಫೆದರ್ ಆಫ್ ಟ್ರೂತ್ಗೆ ಸಮ ಆಗ್ತಿತ್ತು. ನಂತರ ನೀವು ಸ್ವರ್ಗಕ್ಕೆ ಹೋಗ್ತಿದ್ರೆ ಅಲ್ಲಿಂದ ನೀವು ಮರುಜನ್ಮ ಪಡ್ಕೊಂಡು ಮತ್ತೆ ಭೂಮಿಗೆ ಹೋಗಿ ಆರ್ಥರ್ ಹ್ಯಾರೋ ಹಾಗೂ ಆಮಿಡ್ ದೇವತೆಯನ್ನ ತಡೆಯಬಹುದಾಗಿತ್ತು. ವೆರೆಟ್ ಹೀಗೆ ಅಂತಿದ್ದಂಗೆನೆ ಆ ಮರುಭೂಮಿಯಲ್ಲಿದ್ದ ಅತೃಪ್ತಿ ಆತ್ಮಗಳು ಬೋಟ್ನ ಮೇಲೆ ಬಂದು ಸ್ಟೀವನ್ ಹಾಗೂ ಮಾರ್ಕ್ನ ಮರುಭೂಮಿಯಲ್ಲಿ ಹಾಕಿ ಅವರನ್ನ ಕಲ್ಲಿನ ಮೂರ್ತಿ ಮಾಡೋದಕ್ಕೆ ನೋಡ್ತಾರೆ. ಒಂದಷ್ಟು ಆತ್ಮಗಳು ಮಾರ್ಕ್ನ ಹಿಡ್ಕೊಂಡಿದ್ದಾಗ ಸ್ಟೀವನ್ ಅವನನ್ನ ಕಾಪಾಡಕ್ಕೆ ಹೋಗಿ ಅವನ ಮರುಭೂಮಿಯಲ್ಲಿ ಬಿದ್ದೋಗ್ತಾನೆ. ಆಗ ಸ್ಟೀವನ್ ಮರುಭೂಮಿಯಲ್ಲಿ ಬಿದ್ದು ಕಲ್ಲಿನ ಮೂರ್ತಿಯಾಗಿ ಬದಲಾಗಿ ಅವನ ಆತ್ಮ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ. ಇಲ್ಲಿಗೆ ಸ್ಟೀವನ್ ಎಂಬ ಕ್ಯಾರೆಕ್ಟರ್ನ ಚಾಪ್ಟರ್ ಮುಗ್ದೋಗುತ್ತೆ. ಸ್ಟೀವನ್ ಆತ್ಮ ನಾಶ ಆಗಿದ್ರಿಂದ ಮಾರ್ಕ್ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ತಕ್ಕರಿಯಲ್ಲಿದ್ದ ಸ್ಟೀವನ್ ಹಾಗೂ ಮಾರ್ಕ್ನ ಹೃದಯಗಳು ಫೆದರ್ ಆಫ್ ಟ್ರೂತ್ಗೆ ಸಮ ಆಗುತ್ತೆ. ಯಾಕೆ ಹೀಗಾಯ್ತು ಅಂದ್ರೆ ಸ್ಟೀವನ್ ಎಂಬ ಪರ್ಸನಾಲಿಟಿನ ಮಾರ್ಕ್ ಒಂದು ಬಾರ ಅಂತ ಅವನು ಅನ್ಕೊಂಡಿರ್ತಾನೆ. ಆದ್ರಿಂದಾನೆ ಸ್ಟೀವನ್ ಪರ್ಸನಾಲಿಟಿ ನಾಶ ಆಗಿದ್ರಿಂದ ಮಾರ್ಕ್ ಹೃದಯ ಕಂಪ್ಲೀಟ್ ಆಗುತ್ತೆ. ನಂತರ ಮಾರ್ಕ್ ಸ್ಪೆಕ್ಟರ್ ಸ್ವರ್ಗಕ್ಕೆ ತಲುಪ್ತಾನೆ. ಇಲ್ಲಿಗೆ ಎಪಿಸೋಡ್ 6 ಮುಕ್ತಾಯ ಆಗುತ್ತೆ. ನಿಮ್ಗೆ ಎಪಿಸೋಡ್ 6 ನಲ್ಲಿ ರಿಯಾಲಿಟಿ ಯಾವುದು ಹಾಗೆ ಇಮ್ಯಾಜಿನೇಷನ್ ಯಾವುದು ಅಂತ ತುಂಬಾ ಕನ್ಫ್ಯೂಸ್ ಆಗಿರ್ಬೋದು. ಯಾಕೆ ಅಂದ್ರೆ ಈ ಎಪಿಸೋಡ್ ನಲ್ಲಿ 2 ಟೈಮ್ ಲೈನ್ ಗಳನ್ನ ತೋರಿಸಿದ್ದಾರೆ. ಒಂದು ಮಾರ್ಕ್ ಹಾಗೂ ಡಾಕ್ಟರ್ ಆರ್ಥರ್ ಅಸೈಲಮ್ ನಲ್ಲಿ ಇರೋದು, ಎರಡನೇದು ಮಾರ್ಕ್ ಹಾಗೂ ಸ್ಟೀವನ್ ಟ್ವೆರೆಟ್ ನ ಜೊತೆ ನರಕದ ಲೋಕದಲ್ಲಿ ಇರೋದು. ಇವೆರಡು ಟೈಮ್ ಲೈನ್ ಗಳಲ್ಲಿ ಯಾವ್ದು ಇಮ್ಯಾಜಿನೇಷನ್ ಅಂತ ಹೇಳೋದಾದ್ರೆ ಮಾರ್ಕ್ ಹಾಗೂ ಡಾಕ್ಟರ್ ಆರ್ಥರ್ ಹ್ಯಾರೋ ಅಸೈಲಮ್ ನಂದಿರೋದು ಕಂಪ್ಲೀಟ್ ಆಗಿ ಇಮ್ಯಾಜಿನೇಷನ್. ಯಾಕೆ ಅಂದ್ರೆ ಒಂದು ಸೀನ್ ನಲ್ಲಿ ಮಾರ್ಕ್ ಆರ್ಥರ್ ನ ಜೊತೆ ಇರ್ಬೇಕಾದ್ರೆ ಅವನ ಮುಖದಲ್ಲಿ ತುಂಬಾ ಗಾಯಗಳಿರ್ತವೆ. ಇದು ಮಾರ್ಕ್ ಹುಚ್ಚನ ರೀತಿ ಆಡ್ತಿದ್ರಿಂದ ಹಾಸ್ಪಿಟಲ್ ನವರೇ ಹೊಡೆದಿರ್ಬೋದು. ಸ್ವಲ್ಪ ಸಮಯ ನಂತರ ಮತ್ತೊಂದು ಸೀನ್ ಬರುತ್ತೆ. ಅದರಲ್ಲಿ ಮಾರ್ಕ್ ಡಾಕ್ಟರ್ ಆರ್ಥರ್ ಜೊತೆ ಇರ್ಬೇಕಾದ್ರೆ ಮಾರ್ಕ್ ನ ಮುಖದಲ್ಲಿ ಒಂದು ಗಾಯದ ಕಲೆನೂ ಕೂಡ ಇರೋದಿಲ್ಲ. ಅಸೈಲಮ್ ನಲ್ಲಿ ನಡೀತಿರೋ ಘಟನೆಗಳೇ ನಿಜ ಆಗಿದ್ರೆ ಒಬ್ಬ ವ್ಯಕ್ತಿಯ ಗಾಯಗಳು ಇಷ್ಟು ಬೇಗ ಹೀಲ್ ಆಗೋದಕ್ಕೆ ಹೇಗೆ ಸಾಧ್ಯ? ಆದ್ರಿಂದ ಆರಾಮಾಗಿ ಹೇಳ್ಬೋದು ಸ್ಟೀವನ್ ಹಾಗೂ ಮಾರ್ಕ್ ವೆರೆಟ್ನ ಜೊತೆ ನರಕದ ಲೋಕದಲ್ಲಿ ಇರೋದೇ ಒರಿಜಿನಲ್ ಅಂತ. ಯಾಕೆ ಈ ತರ 2 ಟೈಮ್ ಲೈನ್ ಗಳನ್ನ ತೋರಿಸ್ತಿದ್ದಾರೆ ಅಂದ್ರೆ ಅದಕ್ಕೆ 2 ಪಾಸಿಬಿಲಿಟೀಸ್ ಇರುತ್ತೆ. ಮೊದಲನೇ ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ ಮಾರ್ಕ್ಗೆ ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ಇರೋದ್ರಿಂದ ಈ ರೀತಿ ಆಗ್ತಿರ್ಬೋದು. ಎರಡನೇ ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ
ಆರ್ಥರ್ ಹ್ಯಾರೋ ಅವನ ಮ್ಯಾಜಿಕ್ ಯೂಸ್ ಮಾಡಿ ಈ ತರ ಎಲ್ಲ ಮಾಡ್ತಿರ್ಬೋದು. ಓಕೆ, ಈ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.